ಅದ್ದೂರಿಯಾಗಿ ಜರುಗಿದ ಲಿಂಗೇಶ್ವರ ಸ್ವಾಮಿ ಜಾತ್ರೆ. ಜಾನುವಾರುಗಳ ಕ್ಷೇಮಕ್ಕಾಗಿ ವಿಶೇಷ ಪೂಜೆ. ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಕೊಂಡವಾಡಿ ಗ್ರಾಮದಲ್ಲಿ ಐತಿಹಾಸಿಕ ಬಂಗಾರು ಕಾಟಮ ಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಮಧ್ಯಾಹ್ನ 12 ರಿಂದ 1 ಗಂಟೆಯ ಒಳಗೆ ದಾಸಪ್ಪನವರು ನಡೆಸಿಕೊಡುವ 101 ಎಡೆ ಕಾರ್ಯಕ್ರಮ ಈ ಜಾತ್ರೆಯ ವಿಶೇಷವಾಗಿದ್ದು, ಅದನ್ನ ನೋಡಲು ದೂರದ ಗ್ರಾಮ ಮತ್ತು ಆಂಧ್ರದಿಂದಲೂ ಭಕ್ತಾದಿಗಳು ಬರ್ತಾರೆ. 101 ಎಡೆಗೆ ಪೂಜೆ ಮಾಡುವ ಸಮಯದಲ್ಲಿ ದಾಸಪ್ಪನವರು ವಾದ್ಯದ ಸಂಗೀತಕ್ಕೆ ತಕ್ಕಂತೆ ಕುಣಿಯುವುದು ಮತ್ತು ಅವರು ನೀಡುವ ಪ್ರಸಾದ ಸ್ವೀಕರಿಸುವುದು ಇಲ್ಲಿ ಮುಖ್ಯ ಆಕರ್ಷಣೀಯವಾಗಿತ್ತು. ಇನ್ನು ಈ ವೇಳೆ ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು ಮಾತನಾಡಿ, 100 ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿದಂತಹ ಬುಡಕಟ್ಟು ಜನಾಂಗದವರು ಹೆಚ್ಚಾಗಿ ಕುರಿ, ಮೇಕೆ ಮತ್ತು ಜಾನುವಾರುಗಳ ಜೊತೆಗೆ ವ್ಯವಸಾಯದಿಂದ ಜೀವನವನ್ನ ಸಾಗಿಸ್ತಾ ಇದ್ರು. ಜಾನುವಾರುಗಳಿಗೆ ಕಾಯಿಲೆ ಹಾಗೂ ಜನರಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ಪರಿಹಾರಕ್ಕಾಗಿ ದೇವರಿಗೆ ಹರಕೆ ಹೊತ್ತು ವರ್ಷಕ್ಕೊಮ್ಮೆ ಬರುವ ಶಿವರಾತ್ರಿ ಹಬ್ಬದ ಮಾರನೇ ದಿನ ಇವರೆಲ್ಲ ಸೇರಿ ಜಾತ್ರೆ ಮಾಡುವುದು ಇಲ್ಲಿನ ವಿಶೇಷ ಎಂದಿದ್ದಾರೆ. 100 ವರ್ಷಗಳಿಂದ ಇವತ್ತಲ್ಲ, ಬಹುಶಃ ಬೇಟೆಗಾರರು ಬೇಟೆ ಮಾಡಿ ಶಿವರಾತ್ರಿ ಹಬ್ಬದ ಬೇಟೆಗೆ ಹೋಗಿ ಆ ಒಂದು ಬೇರೆ ಬೇರೆ ಭಾಗದಲ್ಲಿ 8, 10, 30 ಹಳ್ಳಿಗಳಿದ್ದಾರೆ. ಆ ಬೇಟೆ ಮಾಡ್ಕೊಂಡು 2 ದಿನ ಬೇಟೆ ಮಾಡಿ ಆ ಮಾಂಸವನ್ನು ತಂದು ಇಲ್ಲಿ ಎಡೆ ಇಟ್ಟು 101 ಎಡೆ. ಆಮೇಲೆ ಆ 101 ಎಡೆಯನ್ನು ಆ ಗ್ರಾಮದ ಆಯಗಾರರಿಗೆ ಆಯಾಯ ಗ್ರಾಮದ ಆಯಗಾರರು ಕೊಟ್ಟು ಇಲ್ಲೇ ಗುಂಡುಗಳಿಟ್ಟು ಅಲ್ಲೇ ಒಂದು ಮಣ್ಣಿನ ಮಡಿಕೆ ಇಟ್ಟು ಇಲ್ಲೇ ಬೇಯಿಸಿ ತಿಂದು 2 ದಿನ ಅವರ ಚೌಲವನ್ನು ಮತ್ತು ನಾಮಕರಣವನ್ನು ಇಲ್ಲೇ ಮಾಡಿಕೊಂಡು ಹೋಗ್ತಿದ್ದ ಪದ್ಧತಿ. ಭಾಳ ಹಿಂದೆ ಇಲ್ಲಿ ನಾವೆಲ್ಲ ಬಾಲ್ಯದ ಬಂದಷ್ಟಾಗಲೇ ಇಲ್ಲಿ ಮಾಂಸವನ್ನು ತೀರಿಸಿ ಹಣ್ಣದ ಉಂಡೆಯನ್ನು ಅದರ ಮೇಲೆ ಮೊಸರನ್ನು ಹಾಕಿ ತುಪ್ಪ ಹಾಕಿ ಅದನ್ನು ಪೂಜೆ ಮಾಡಿ ಅದನ್ನ ಇವತ್ತು 101 ಇದನ್ನ ಎಡೆಯನ್ನು ಆಯಾ ಭಾಗದ ಗ್ರಾಮಗಳ ಆಯಗಾರರಿಗೆ ಕೊಡುವಂಥದ್ದು ಈಗ ನಾವು ನೋಡ್ತಾ ಇದ್ದೇವೆ. ಈ ಒಂದು ಆಯಗಾರರಿಗೆ ಆಯಾ ಊರುಗಳು ಕರೆದು ಆಯಾ ಆಯಗಾರರ ಹೆಸರು ಕರೆದು ಕೊಡ್ತಾರೆ. ಇದು ಪದ್ಧತಿ. ಸೊ ನಾವು ಇಲ್ಲಿ ಬಾಲ್ಯದಲ್ಲಿದ್ದಾಗ ಭಾಳ ಬಂಗಾಡಿತ್ತು. ಬಹುಶಃ ಇಲ್ಲಿ ರಸ್ತೆ ಸಂಪರ್ಕ ಇರಲಿಲ್ಲ, ಬರಲಿಕ್ಕೆ ಆಗ್ತಿರಲಿಲ್ಲ, ನೀರಿರಲಿಲ್ಲ ಮತ್ತು ಅನ್ನೋದು ಕಷ್ಟ ಇತ್ತು. ಆ ಸಂದರ್ಭದೊಳಗಡೆ ನಾನು ಈ ದೇವನ ಭಕ್ತನಾಗಿರೋದ್ರಿಂದ, ಬಹುಶಃ ಈ ದೇವರ ಬುಡಕಟ್ಟಿಗೆ ಸಂಬಂಧಪಟ್ಟವನಾಗಿರೋದ್ರಿಂದ, ಈ ತಾಲೂಕಿನಾಗಿರೋದ್ರಿಂದ ನಮ್ಮ ಪತ್ನಿ ಒಂದು ಸಲ ಬಂದಾಗ ಅವ್ರ ನಗರ ಪ್ರದೇಶದ ವಾಸಿಗಳು ಇಲ್ಲಿ ಅನ್ನ ಅವರು ಪಾಪ ನಮ್ಮ ತಾಯಿಯವರೆಲ್ಲ ಈ ಹುಳ್ಳಿಕಾಳು ಚಟ್ನಿ ಅನ್ನ ಕಟ್ಕೊಂಡು ನೆತ್ತಿ ಮೇಲೆ ಬರುವ ಅಡಿಕೆ ಪಟ್ಟೆಯಲ್ಲಿ ಕಟ್ಕೊಂಡು ಬಹುಶಃ ಇಲ್ಲಿ ನೀರು ಇರ್ತಿರಲಿಲ್ಲ. ಎಲ್ಲ ಒಂದು ಊಜಿಯಲ್ಲಿ ನೀರು ತರೋರು 3 ದಿನ ಇರಬೇಕಾಗಿತ್ತು, ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಅಳಿಸಿರೋದು. ಆಮೇಲೆ ಕೆಲವರು ಅಲ್ಲಿ ಕೊಪ್ಪಳ ಹಾಕೋರು ಬಂಡಿಗಳಲ್ಲಿ ತಗೋರು. ಬಟ್ ಅನ್ನ ಭಾಳ ಕಷ್ಟ ಇತ್ತು ಅವರು. ಆ ಕಾರಣಕ್ಕೆ ನಮಗೆ ತಿಳುವಳಿಕೆ ಬಂದರೆ ನಮ್ಗೆ ಆರ್ಥಿಕವಾಗಿ ಭಗವಂತ ಆ ಸ್ವಾಮಿ ಅವಕಾಶ ಕೊಟ್ಟ ಮೇಲೆ ಅದು ಸ್ವಾಮಿ ಕೊಟ್ಟಿರೋದು ಸ್ವಾಮಿಗೆ ಸೇರ್ಪಡೆ ಆಗಲಿ ಜನಕ್ಕೆ ಅಂತೇಳಿ ಇಂಥ ಒಂದು ದಾಸೋಹದ ಕೈಂಕರ್ಯವನ್ನು ನಮ್ಮ ಜನಮುಖಿ ಸಂಸ್ಥೆ ಮೂಲಕ ಮಾಡ್ತಾಯಿದ್ವಿ. ಮೊದಲು ನಾವು ಓದುವ ಮಕ್ಕಳಿಗೆ ಮತ್ತು ವಿಶೇಷವಾಗಿ ಅನಾಥರಿಗೆ ಮತ್ತು ಆಸ್ಪತ್ರೆಯಲ್ಲಿ ಸಹಾಯ ಮಾಡಿ ಸಣ್ಣದಾಗಿ ನಮ್ಮ ಭಾಗದಲ್ಲಿ ಮಾಡ್ತೀವಿ. ಇಂಥ ಒಂದು ಕಾರ್ಯವನ್ನು ನಮ್ಮ ಜನಮುಖಿ ಸಂಸ್ಥೆಯಿಂದ ಸುಮಾರು 25 ವರ್ಷಗಳಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯದಲ್ಲಿ ಸ್ವಾಮಿ ಮತ್ತು ಏನು ಭಕ್ತರು ಬರ್ತಾರೆ ಈ ದಾಸೋಹದ ಮೂಲಕ ಅವರೆಲ್ಲ ಆಶೀರ್ವಾದ ಕರುಣೆ ಎಲ್ಲ ಜನಕ್ಕೂ ಈ ತಾಲೂಕಿನ ಜನತೆಗೆ ಸಲ್ಲಿ. ಇನ್ನು ಈ ಜಾತ್ರಾ ಮಹೋತ್ಸವಕ್ಕೆ ವಿವಿಧ ಕಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗೋದ್ರಿಂದ ಅವರ ಅನುಕೂಲಕ್ಕಾಗಿ ಮತ್ತು ಶುಭ ಕಾರ್ಯಗಳಿಗೆ ಒಂದು ಸಮುದಾಯ ಭವನ ನಿರ್ಮಿಸಿಕೊಡಲು ಮನವಿಯನ್ನ ಮಾಡಲಾಯಿತು. ಅಲ್ಲದೆ ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.